ಬಜರಂಗಿ ಐ ಥಿಂಕ್ ಆಫ್ಟರ್ ಕೋವಿಡ್ ಬಜರಂಗಿ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅದು ಮುಗಿಸಾದ್ಮೇಲೆ ಹೊಸ ಫಿಲ್ಮ್ ಅಂತ ಇದು ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ RDX ಆಗಬೇಕಾಗಿತ್ತು. ಅದು ಬಿಕಾಸ್ ಆಫ್ ಸಮ್ ರೀಸನ್ಸ್ ಪ್ರೊಡ್ಯೂಸರ್ ಇವಾಗ ಮಾಡಲ್ಲ. ಆವಾಗ ಸರಿ ಇದೊಂದು ವಿಜಯ್ ಮಿಲ್ಟನ್ದು ಒಂದು ಕತೆ ಒಂದು ತುಂಬ ಇಷ್ಟ ಆಯಿತು. ಆಮೇಲೆ ಕೃಷ್ಣ ಸಾರ್ಥಕ್ ಬಂದು ನ್ಯೂ ಪ್ರೊಡ್ಯೂಸರು, ಯಂಗ್ ಬಾಯ್, ಆ್ಯಂಡ್ ಹಿ ವಾಂಟೆಡ್ ಟು ಡೂ ನಿಸ್ ಪ್ರೊಡಕ್ಷನ್ ಮಾಡೋಣ ಅಂದರು. ಸರಿ ಮಾಡೋಣ. ಈ ಕತೆ ಕೇಳಿದಾಗ ವಿಜಯ್ ಮಿಲ್ಟನ್ ಆಲ್ಮೋಸ್ಟ್ ಒಂದು ಬಿಫೋರ್ ಲಾಕ್ಡೌನೇ ಈ ಪ್ರಸ್ತಾಪ ಬಂದಿತ್ತು ಈ ಸಬ್ಜೆಕ್ಟ್ ಬಗ್ಗೆ. ಆ್ಯಂಡ್ ಅನೂಪ್ ಅವರು ರುಸ್ತು ಮಾಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಫೋನ್ ಮಾಡಿ ಅವಾಗ ತಲೆ ತಿಂತಾಯಿದ್ರು, ಈ ಥರ ಇದೆ ಒಬ್ಬರು ವಿಜಯ್ ಮಿಲ್ಟನ್ ಇದ್ದಾರೆ. ನಾನು ಅವಾಗ ಅವ್ರ ಬಗ್ಗೆ ಕೇಳಿದ್ದೆ. ಗೋಲಿ ಸೋಡಾ, ಆಮೇಲೆ ಕಡುಗು ಅಂತ ಒಂದು ಫಿಲ್ಮ್ ಮಾಡಿದರು ಐ ಥಿಂಕ್. ಆಮೇಲೆ ಇವಾಗ ಪೊಗುರು ಅವರೇ ಸಿನಿಮಾಟೋಗ್ರಾಫರು. ಸೊ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಾಗ ಒಂದು ಅವ್ರದ್ದೇ ಒಂದು ಸ್ಮಾಲ್ ಲೈನ್ ಹೇಳಿದಾಗ ಐ ಥಿಂಕ್ ಇಟ್ ವಾಸ್ ವೆರಿ ಅಟ್ರಾಕ್ಟಿವ್. ಆ್ಯಂಡ್ ಹೊಸತನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ಲಿ ಒಂದು ಹೊಸತನ ಕಾಣುತ್ತೆ. ಲಾಟ್ ಆಫ್ ವೇರಿಯೇಷನ್ ಇನ್ ದ ಕ್ಯಾರೆಕ್ಟ್ರು ಆ್ಯಂಡ್ ಕಾಂಬಿನೇಷನ್. ಅಗೇನ್ ಧನಂಜಯ ನಾವು ಕಾಂಬಿನೇಷನ್ ಅಂತ ಬಂದಾಗ ಇದು ಒಂಥರ ವಿಭಿನ್ನವಾಗಿರುತ್ತೆ. ಆ್ಯಂಡ್ ಒಳ್ಳೆ ಕ್ಯಾರೆಕ್ಟರ್. ಇವನ್ ನೇಮ್ ಸಾರಿ ಪೃಥ್ವಿ ದಿಯಾಲ್ ಮಾಡಿರೋ. ಸೊ ದೇ ಟೋಲ್ಡ್ ದಟ್ ಈ ಥರ ದಿಯಾ ಅವ್ರು ಮಾಡಿದ್ದಾರೆ ಸರ್. ನಾನು ದಿಯಾ ಪಿಕ್ಚರ್ ನೋಡಿದ್ದೆ ಆ್ಯಂಡ್ ಐ ಲೈಕ್ ದಿಸ್ ಪರ್ಫಾರ್ಮೆನ್ಸ್. ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆ್ಯಕ್ಟ್ರು. ಐ ಥಿಂಕ್ ನಮ್ಮ ಇಂಡಸ್ಟ್ರಿಗೆ ಒಂದು ಪ್ರಾಮಿಸಿಂಗ್ ಆ್ಯಕ್ಟ್ರ್. ಸೊ ಅವ್ರದ್ದು ಒಂದು ಪಾತ್ರ ಇದೆ ತುಂಬ ಅದ್ಭುತ. ಇದರಲ್ಲಿ ಹೀರೋ ಇಲ್ಲ ವಿಲ್ಲನ್ನು ಇಲ್ಲ ಒಂದು ಈ ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರನೂ ಒಂದು ಟೀಚರ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ಮಗು ಕ್ಯಾರೆಕ್ಟರ್ ಬರುತ್ತೆ, ಒಂದು ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಬರುತ್ತೆ. ಎಲ್ಲ ಕ್ಯಾರೆಕ್ಟ್ರಿಗೂ ಇದು ಶಿವರಾಜ್ ಕುಮಾರ್ ಸಿನಿಮಾ ಅನ್ನೋದಕ್ಕಿಂತ ಇದು ವಿಜಯ್ ಮಿಲ್ಟನ್ಸ್ ಸಬ್ಜೆಕ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಕ್ಚುಲಾಗಿ ಐ ಥಿಂಕ್ ಎವ್ರಿಬಡೀಸ್ ರೋಲ್ ಹ್ಯಾಸ್ ಗಾಟ್ ದೇರ್ ಓನ್ ಡಿಮ್ಯಾಂಡ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಬಾಳಲು ಒಂದು ಆಸೆ ಇರುತ್ತೆ, ಒಂದು ಇದಿರುತ್ತೆ. ಸಮ್ಟೈಮ್ಸ್ ಅದು ಹಿಟ್ ಆಗುತ್ತೆ, ಸಮ್ಟೈಮ್ಸ್ ಹಿಟ್ ಆಗಲ್ಲ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದರದ್ದೇ ಆದ ಒಂದು ವಿಶೇಷತೆ ಇದೆ. ಈವನ್ ಪೃಥ್ವಿದು ಅವ್ರ ಕ್ಯಾರೆಕ್ಟರ್ ಅಷ್ಟೇ, ಧನಂಜಯನ್ ಕ್ಯಾರೆಕ್ಟರ್ ಅಷ್ಟೇ. ಎವ್ರಿಬಡಿ ವಿಲ್ ಥಿಂಕ್ ಇನ್ ಒನ್ ಆ್ಯಂಗಲ್. ಈ ಇನ್ನೊಂದು ಆ್ಯಂಗಲ್ ಅಂತ ಬಂದಾಗ ಅದು ಹಂಗೆ ಬದಲಾಗುತ್ತೆ. ಬಟ್ ಎಲ್ಲದಕ್ಕೂ ಈ ಒಂದು ಕ್ಯಾರೆಕ್ಟ್ರು ಹೆಂಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. ಶಶಿಕುಮಾರ್ ಮಾಡ್ತಾಯಿದ್ದಾರೆ. ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ನಾಟ್ ಅ ಪೀರಿಯಡ್ ಅಂತೆಲ್ಲ, ಇಟ್ಸ್ ಅ ಸೆಮಿ ರೂರಲ್ ಸಬ್ಜೆಕ್ಟ್. ಪ್ರೆಸೆಂಟ್ ಜನ್ರೇಷನ್ ಸೆಮಿ ರೂರಲ್. ಐ ಥಿಂಕ್ ಸ್ವಲ್ಪ ಸಿಟಿನೂ ಬರುತ್ತೆ, ಸ್ವಲ್ಪ ವಿಲೇಜು ಬರುತ್ತೆ, ಆ್ಯಂಡ್ ಟೌನ್ಶಿಪ್ಪು ಬರುತ್ತೆ. ಎಲ್ಲದರಲ್ಲೂ ಮಿಕ್ಸ್ ಆಗಿ ಪ್ರತಿ ಒಬ್ಬ ಒಂದು ಇಂಡಿವಿಜುವಲ್ ಕ್ಯಾರೆಕ್ಟ್ರ್ ಬೇಸ್ ಮಾಡಿದಂಥ ಒಂದು ಕತೆ. ಅಂದರೆ ಟೋಟಲಾಗಿ ಒಂದು ಇದ್ರಲ್ಲಿ ಹೇಳ್ಬೇಕಂದ್ರೆ ಎಲ್ಲ ತಪ್ಪು ಮಾಡ್ತಾರೆ, ತಪ್ಪು ಮಾಡೋಕ್ಕೆ ಹೋಯ್ತಾನಲ್ಲ ಅದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆ ಪ್ರಯತ್ನ ಇದೆಯಲ್ಲ, ತಪ್ಪು ಮಾಡೋಕ್ಕೆ ಹೊರಡ್ತಾನಲ್ಲ ಅದೇ ದೊಡ್ಡ ತಪ್ಪು. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅಲ್ಲ, ತಪ್ಪು ಮಾಡೋಕ್ಕೂ ಮುಂಚೆ ತಡೆದ್ರೆ ಅದು ತಪ್ಪಾಗಲ್ಲ ಅಂತ. ದಟ್ಸ್ ಬೇಸಿಕಲಿ ಎ ವೆರಿ ಗುಡ್ ಮೆಸೇಜ್ ಇನ್ ದಿಸ್ ಫಿಲ್ಮ್. ಇವಾಗ ಹೇಳ್ತಾರೆ ತಪ್ಪು ಮಾಡಿಲ್ವಲ್ಲ ಅಂತಾರೆ. ತಪ್ಪು ಮಾಡಿಲ್ಲಲ್ಲ ಸರ್, ತಪ್ಪು ಮಾಡೋಕ್ಕೆ ಹೋಗೋದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆ ಥಾಟೇ ಬರಬಾರ್ದು ಅಂತ. ವೈ ಯು ವಾಂಟ್ ಟು ಮೇಕ್ ಎ ಮಿಸ್ಟೇಕ್ ವೆನ್ ಯು ನೋ ಇಟ್ಸ್ ಎ ಮಿಸ್ಟೇಕ್. ಅದು ತಡೆದ್ರೆ ದೇಶ, ಐ ಥಿಂಕ್ ಇನ್ ಎವ್ರಿ ಮ್ಯಾಟ್ರ್ ಇವಾಗ ಗೊತ್ತಾಗುತ್ತೆ ದೇಶದಲ್ಲಿ ಎಲ್ಲ. ಇವಾಗ ಕೋವಿಡ್ ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್. ಸಾಕಷ್ಟು ಒಂದೊಂದು ಸತಿ ಸುಳ್ಳು ಮೆಸೇಜ್ ಹೇಳ್ತಾರ, ಇಲ್ಲ ನಿಜವಾದ ಮೆಸೇಜ್ ಹೇಳ್ತಾರ ಇಲ್ವಾ, ಎಲ್ಲ ಗೊಂದಲಗಳು ಇದೆ. ನಿಜ ಬಂದ್ಬಿಡ್ತು ಅಂದರೆ ಎಲ್ಲ ಸರಿ ಹೋಗುತ್ತೆ ದೇಶ ಅಷ್ಟೇ, ಸಿಂಪಲಾಗಿ. ಇಟ್ಸ್ ನಾಟ್, ಐ ಆಮ್ ನಾಟ್ ಬ್ಲೇಮಿಂಗ್ ಒನ್ ಲೈನ್. ಎವ್ರಿಬಡಿ, ಈವನ್ ಹ್ಯೂಮನ್ ಬೀಯಿಂಗ್ಲೂ ಅಷ್ಟೇ. ಮನುಷ್ಯ ಜೀವನದಲ್ಲಿ ಇದೇನು ಒಂದು ಸಿಸ್ಟಮ್ಗೆ ಬ್ಲೇಮ್ ಮಾಡ್ತಿಲ್ಲ, ಇಲ್ಲ ಒಂದು ಮೀಡಿಯಾಗೆ ಬ್ಲೇಮ್ ಮಾಡ್ತಿಲ್ಲ, ಇಲ್ಲ ಎನಿಬಡಿ. ಬಟ್ ನಾವು ಒಂದು ಮೀಡಿಯಾ ನೋಡ್ತಿರ್ಬೇಕಾದ್ರೆ ಸುಳ್ಳು ಅಂತ ಅನ್ಕೋತೀವಿ. ಎಸ್, ವೈ ದೇ ಆರ್ ನಾಟ್ ಲೈಯಿಂಗ್? ಎವ್ರಿಬಡಿ ಕೆನಾಟ್ ಬಿ ಟ್ರೂತ್ಫುಲ್ ಅಲ್ವಾ. ಸೊ ಇದು ಒಂದು ಸ್ಮಾಲ್ ಇಲ್ಲ, ಜಸ್ಟ್ ಐ ಆಮ್ ಸೇಯಿಂಗ್ ಇನ್ ಜನರಲ್ ಆ್ಯಸ್ ಎ ಹ್ಯೂಮನ್. ನನ್ನ ಒಂದು ಭಾವನೆ ದೃಷ್ಟಿಯಿಂದ ಮಾತಾಡ್ತಿದ್ದೀನಿ. ಅದು ನಂದು ತಪ್ಪಿರ್ಬೋದು. ಇಫ್ ಐ ಆಮ್ ಮಿಸ್ಟೇಕ್, ಐ ಆಮ್ ಸಾರಿ ಫಾರ್ ಎವ್ರಿಬಡಿ. ಬಟ್ ಅಗೇನ್ ಅದು ಅವ್ರಿಗೂ ಅನ್ವಯಿಸಬೇಕು. ಆಗಲೇ ಅದು ಪ್ರಪಂಚ ಅನ್ನೋದು ಒಂದು ಒಳ್ಳೆ ಸ್ಥಾನದಲ್ಲಿರುತ್ತೆ. ಅದಕ್ಕೆ ಇವಾಗ ಯಾತಕ್ಕೆ ಕೋವಿಡ್ಲ ಅಟ್ಯಾಕ್ ಮಾಡ್ತಿದ್ರೆ ಅದಕ್ಕೋಸ್ಕರನೇ. ಸ್ವಲ್ಪ ನಿಜ ಜಾಸ್ತಿ ಬಂದರೆ ಚೆನ್ನಾಗಿರುತ್ತೆ. ಸುಳ್ಳು ಜಾಸ್ತಿ ಆದಾಗ ಬೇರೆ ಬೇರೆ ರೀತಿ ಆಗಿದೆ. ಸ್ಕ್ಯಾಮ್ ಅಂತಾರೆ. ದಟ್ಸ್ ಇಟ್. ಆಮೇಲೆ ಏನು ಆಲ್ಮೋಸ್ಟ್ ಲೈಕ್ ದಟ್, ಆಲ್ಮೋಸ್ಟ್ ಲೈಕ್ ಎ ರಿಂಗ್ ಮಾಸ್ಟರ್, ಬಟ್ ವೆರಿ ಇನ್ನಸೆಂಟ್ ರಗಡ್ ಕ್ಯಾರೆಕ್ಟರ್.
ಅಲ್ಲಿ ಏನೋ ವೇರಿಯೇಷನ್ಸ್ ಎರಡು ವೇರಿಯೇಷನ್ 3 ವೇರಿಯೇಷನ್ ಉಂಟು. ಆಫ್ಟರ್ ಟಗರು ನೀವು ಡಾಲಿ ಜೊತೆ ಆಗ್ತಾ ಇದ್ದೀರಾ, ಟಗ್ ಆಫ್ ಫೈಟ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಐ ಥಿಂಕ್ ಒಂದು ವಿಭಿನ್ನವಾದ ರೀತಿ ಇರುತ್ತೆ. ಇದು ಯೂಶುವಲ್ ಟಗರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ, ಬಟ್ ಇಲ್ಲ ಇಲ್ಲ ಕ್ಯಾರೆಕ್ಟರೈಸೇಷನ್ ಹೇಳಿದ one major thing is Dolly is not the villain in this film. He is not a bad guy. ವಿಲ್ಲನ್ ಅಂತಲ್ಲ, ಎಲ್ಲರೂ good persons. ಎಲ್ಲರದು ಒಂದೊಂದು ಪಾತ್ರ, ಎಲ್ಲರ ಪಾತ್ರನೂ ಚೆನ್ನಾಗಿದೆ. ಇವಾಗ ಪೃಥ್ವಿ ಕ್ಯಾರೆಕ್ಟರ್ ಇಟ್ಸ್ ನಾಟ್ ಅ ಸ್ಮಾಲ್ ರೋಲ್. ಇವ್ರನ್ನ ಹೀರೋಯಿನ್ ಸರ್. ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ರೋಲ್ ವೇರ್ ಇಟ್ ಡಿಮ್ಯಾಂಡ್ಸ್ ಲಾಟ್ ಆಫ್ ಏನಂತೀವಿ, ಮನಸ್ಸಲ್ಲಿ ಒಬ್ಬ ಮನುಷ್ಯನಿಗೆ ಎಲ್ಲ ಆಸೆನೂ ಇರುತ್ತೆ, ಬಟ್ ಆಸೆ ಕೆಳಗಡೆ ಹೋಗ್ತಿರ್ಬೇಕು ಅನ್ಸುತ್ತೆ, ಏನೋ ಒಂದು ಮಾಡಬೇಕು ಅಂತ ಅನಿಸುತ್ತೆ. ಸೊ ಸಪೋರ್ಟ್ ಅನ್ನೋದೇನೆಂದರೆ ಫಸ್ಟು ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಆ್ಯಟಿಟ್ಯೂಡ್ ಬಂದು ಸ್ಲೋವಾಗಿ ಬದಲಾಗುತ್ತೆ. ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಿದಾಗ ಆ್ಯಟಿಟ್ಯೂಡ್ ಬದಲಾಗುತ್ತೆ. ಅದು ಗಿವ್ ಇಂಟರ್ಡಿಪೆಂಡೆನ್ಸ್ ಅಷ್ಟೇ. ಇವಾಗ ಈ ಕ್ಯಾರೆಕ್ಟರ್ಗೂ ಅಷ್ಟೇ, ಎಲ್ಲೋ ಬರ್ತಾನೆ, ಯಾವುದೋ ಮೂಡ್ಲಿರ್ತಾನೆ, ಬಟ್ ಈ ಲುಕ್ಸ್ ಇನ್ನಸೆಂಟ್ ಬಟ್ ರಗಡ್. ಸ್ಲೀಪಿಂಗ್ ಟೈಗರ್ ಒಂಥರ ಮಲಗಿರೋ ಹುಲಿ. ನಿಮ್ದು ಧನಂಜಯ ಅವ್ರದ್ದು ಕಾಂಬಿನೇಷನ್ ಅಲ್ಲ ಶಿವಣ್ಣ, ಎಕ್ಸ್ಪೆಕ್ಟ್ ಜಾಸ್ತಿ ಹೆಂಗಿರುತ್ತೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ? ಅದು ಐ ಥಿಂಕ್ ಸ್ಕ್ರೀನ್ ಪ್ಲೇಲಿ ಭಾಳ ವಿಭಿನ್ನತೆ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿ ಹಿಂಗಿದೆಯಾ ಕ್ಯಾರೆಕ್ಟರ್, ಹಿಂಗಾಗುತ್ತಾ ಅನ್ನೋದು ಒಂದು ವಿಶೇಷತೆ ಇದೆ. ಬಟ್ ಯು ವಾಂಟ್ ಫೀಲ್ ದಟ್ ಸ್ಲೋನೆಸ್ ಇರಲ್ಲ ಫಿಲ್ಮ್ಲಿ. ಆ್ಯಂಡ್ ಈವನ್ ಹೀರೋಯಿನ್ ಸೋ ಕಾಲ್ಡ್ ಇಟ್ಸ್ ನಾಟ್ ಹೀರೋಯಿನ್ ಓರಿಯೆಂಟೆಡ್ ಆರ್ ಹೀರೋ ಓರಿಯೆಂಟೆಡ್. ಯಾರಾದರೂ ಪಾತ್ರದ ಥರ ಬರ್ತಾ ಇರುತ್ತೆ. ಇಬ್ಬರು ಹುಡುಗಿರು ಬರ್ತಾರೆ, ಒಂದು ಸೋ ಕಾಲ್ಡ್ ವಿಲ್ ಟೆಲ್ ಒನ್ ಹೀರೋಯಿನ್ ಆ್ಯಂಡ್ 2 ಸೆಕೆಂಡ್ ಹೀರೋಯಿನ್, ಒಂದು ಅಜ್ಜಿ ಕ್ಯಾರೆಕ್ಟರ್ ಬರುತ್ತೆ, ಒಂದು 12 to 13-14 ಇಯರ್ಸ್ ಒಂದು ಸ್ಮಾಲ್ ಗರ್ಲ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಸಾಕಷ್ಟು ಒಂದು ಕ್ಯಾರೆಕ್ಟರ್ಸು ವಿತ್ ಮಾರಲ್ ವ್ಯಾಲ್ಯೂಸ್ ಇದೆ. ಆಮೇಲೆ ತಪ್ಪು ಅಂತ ತಿಳ್ಕೊತ ತಪ್ಪಲ್ಲ ಅದು. ಅದೇ ಹೇಳಿದೆ, ನಾನು ತಪ್ಪನ್ನ ಮಾಡೋಕ್ಕೂ ಮುಂಚೆ ನಾವು ಇದ್ಬಿಟ್ರೆ ಅದು ತಪ್ಪೇ ಆಗಲ್ಲ ಅಲ್ಲ ಅನ್ನೋದೇ ಒಂದು ಮೇಜರ್ ಮೆಸೇಜ್ ಅಂತ. ಫಾರ್ ಎಕ್ಸಾಂಪಲ್, ಇದು ಮಲ್ಟಿ ಸ್ಟಾರರ್ ಫಿಲ್ಮ್ ಅಲ್ಲ, ಇಟ್ ಇಸ್ ಜಸ್ಟ್ ಅ ಸಿನಿಮಾ. ನೀವೇನು ಅಂದರೆ ಮಲ್ಟಿ ಸ್ಟಾರರ್ ಅಂತ ಒಂದು ಹೆಸರು ಕೊಡ್ತೀರಾ. ಮಲ್ಟಿ ಸ್ಟಾರ್ ಅಂದರೆ 4-5 ಹೀರೋ ಇರಬೇಕು, ಅವಾಗ ಅದು ಮಲ್ಟಿ ಸ್ಟಾರರ್ ಇರೋದು. ಮ್ಯಾಗ್ನಸ್ ಗೋಲ್ಡ್ ಮಾಡ್ತೀವ, ಅದು ಮಲ್ಟಿ ಸ್ಟಾರರ್ ಸಿನಿಮಾ. ಗೋಯಿಂಗ್ ಇನ್ ಸರ್ಚ್ ಆಫ್ ಎ ಗೋಲ್ಡ್ ಆ ಥರ. ಇದು ಎಂಟರ್ಲಿ ಇಟ್ಸ್ ನಂದೇ ಹೀರೋ ಅನ್ನೋದಂತಲೇ ಎಲ್ಲ. ಅದು ಸೋಕಾಲ್ ನೀವು ಹೀರೋ ಅಂತ ಹೇಳ್ಬೇಕಾ, ಶಿವಣ್ಣ ಮಾಡ್ತಾ ಇದ್ದರೆ ಅದಕ್ಕೆ ಶಿವರಾಜ್ ಕುಮಾರ್ ಸಿನಿಮಾ ಅಂತ ಕರಿತೀವಿ. ಅದು ಶಿವರಾಜ್ ಕುಮಾರ್ ಸಿನಿಮಾ ಅಲ್ಲ. ಇಟ್ಸ್ ಅ ಮೂವಿ ಟು ಬಿ ಫಾರ್ ಎವ್ರಿಬಡಿ. ಆ್ಯಂಡ್ ಎಲ್ಲ ಪಾತ್ರಗಳು ಏನಾಗುತ್ತೆ ತುಂಬಿದಾಗ ಒಂದು ಏನಂತ ಒಂದು ತೃಪ್ತಿ ಅನ್ನೋದು ಸಿಗುತ್ತೆ. ಆ್ಯಂಡ್ ಲಾಟ್ ಆಫ್ ಪಾಯಿಂಟ್ಸ್, ಮಾರಲ್ ವ್ಯಾಲ್ಯೂಸ್ ತಿಳ್ಕೋಬೇಕಾದ ವ್ಯಾಲ್ಯೂಸ್, ಪ್ರೆಸೆಂಟ್ ಇದರಲ್ಲಿ ಏನು ತಿಳ್ಕೋಬೇಕಾದ ವ್ಯಾಲ್ಯೂಸ್ ಎಲ್ಲ ಇರುತ್ತೆ. ಎಸ್, ಇಟ್ಸ್ 1, 2, 3 123rd film. I think very few things are there where we say culture wise. Otherwise ಎಲ್ಲ ಕಲ್ಚರು ಒಂದೇನೆ. ರಿಯಲಿಸ್ಟಿಕ್ ಆಗಿರುತ್ತೆ. ಗೋಲಿ ಸೊಡಪ್ಪ ತೆಂಡ್ರತುಕೊಳ್ಳೆ ಆ ಥರದ್ದೆಲ್ಲ ಬೇರೆ ಬೇರೆ. ಇದು ರಿಯಲಿಸ್ಟಿಕ್ಲಿ ಗಾಟ್ ದಟ್ ಎಂಟರ್ಟೈನ್ಮೆಂಟ್. ತುಂಬ ರಿಯಲಿಸಮ್ ಇದೆ. ತುಂಬ ಐ ಥಿಂಕ್ ಸಮ್ ಸೀನ್ಸ್ ಆರ್ ವೆರಿ ಹ್ಯೂಮರಸ್, ಎಮೋಷ್ನಲ್. ಕೋಪ, ಎಮೋಷ್ನಲ್, ರೊಮ್ಯಾನ್ಸ್ ಅಂದರೆ ಒಂಥರ ರೊಮ್ಯಾನ್ಸ್ ಇದು. ಇಟ್ಸ್ ಅ ವೆರಿ ಪೆಕ್ಯುಲಿಯರ್ ರೊಮ್ಯಾನ್ಸ್. ನಾವು ಕೇಳಿದಾಗ ಅನ್ಸುತ್ತೆ, ನಾವು ಯಾವಾಗ ಮಾಡ್ತೀವಿ, ಹಿಂಗೆಲ್ಲ ಹೆಂಗೆ ಮಾಡ್ತೀವಿ. ಇವಾಗಂತೂ ಪ್ರಾಮಿಸಾಗಿ ಹೇಳ್ಬೇಕಂದ್ರೆ ಇವಾಗ ಶೂಟಿಂಗ್ ಮಾಡಬೇಕು, ಏನು ಮಾಡೋದು ಅಂತ ಕೇಳ್ತಾ ಇದ್ದೆ. ಸರ್ ಈ ಥರ ಏನು ಇದ್ರೆ ಹೇಳಿ ಸರ್, ನನಗೆ ಒಂದು 6 ಮಂತ್ಸು ಏನು ತಲೆ ಕೆಟ್ಟೋಗ್ಬಿಟ್ಟಿದೆ. ಬರೀ ಸಿನಿಮಾಗಳು ನೋಡ್ತಿದ್ದೋ ಅಷ್ಟೇ. ಲಾಟ್ ಆಫ್ ವೆಬ್ ಸೀರೀಸ್ ನೋಡಿದೆ. ಅದೆಲ್ಲ ನೋಡಿದಾಗ ಈ ಥರ ಸಿನಿಮಾ ನಾವು ಮಾಡಬೇಕಲ್ಲ ಹೆಂಗೆ. ಯಾಕಂದರೆ ನಾವು ಹೇಳ್ತೀವಿ ಬರೀ ಇಂಗ್ಲೀಷ್ ಸಿನಿಮಾ ಓನ್ಲಿ ಫಾರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಅಲ್ಲಿ ಎಮೋಷನ್ಸ್ ನೋಡಿದಾಗ ಒಂದು ದಿಸ್ ಇಸ್ ಅಸ್ ಅಂತ ಒಂದು ವೆಬ್ ಸೀರೀಸು, ಆಮೇಲೆ ಪೇರೆಂಟ್ಹುಡ್ ಅಂತ ಒಂದು ವೆಬ್ ಸೀರೀಸ್ ನೋಡಿದೆ. ಇನ್ನೊಂದು ಮಿರಾಕಲ್ಸ್ ಫ್ರಮ್ ಹೆವೆನ್ ಅಂತ ಒಂದು ಸಿನಿಮಾ ನೋಡಿದೆ. ಆ ಥರ ಸಾಕಷ್ಟು ಸಿನಿಮಾಗಳು. ಐ ಥಿಂಕ್ ಯು ಶುಡ್ ಸಿ ದಟ್ ಕನೆಕ್ಟಿವಿಟಿ ಆಫ್ ಹ್ಯೂಮನ್ ಎಮೋಷನ್ಸ್ ಇದೆಯಲ್ಲ, ಅದನ್ನು ಬೇಸ್ ಮಾಡಿ ಐ ಥಿಂಕ್ ದಿಸ್ ವಿಲ್ ಬಿ ಅ ಪರ್ಫೆಕ್ಟ್ ಫಿಲಮ್ ಅಂತ ಇದೆ.
ನಾಟ್ ಟೂ ಮಚ್ ಇಲ್ಲ. 7 fights ಇருக்கு. Actually we have 7 fights. ಅಂದರೆ ಸೀನ್ಸ್ ಆ್ಯಕ್ಷನ್ ಅಂತ ಅವ್ರೆ ಅದೇ ಹೇಳ್ತಾ ಇದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಅಂದರೆ ಕೆಲವು ಎಪಿಸೋಡ್ ಏನಂತ ಒಂದು ಸ್ಮಾಲ್ ಇದು ಬಂದ್ರೂ ಅದು ಆ್ಯಕ್ಷನ್, ಅದು ಯೂಶ್ವಲಿ ಡೈರೆಕ್ಟರ್ ಹಂಗೆ ಹೇಳೋದು ಯೂಶ್ವಲಾಗಿ ಒಂದು ಸರ್. ಜಾನರ್ ಅಂದರೆ ಐ ಥಿಂಕ್ ಅದೇ ಒಂದು ಲೈನ್ ಹೇಳ್ದಲ್ಲಮ್ಮ, ತಪ್ಪು ಎಲ್ಲ ಒಂದು ಹೇಳ್ತೀವಿ ಎಕ್ಸಾಂಪಲ್, ತಪ್ಪೇ ಮಾಡಿಲ್ವಲ್ಲ ಯಾತಿಗೆ ತಲೆ ಕೆಡಿಸ್ಕೋಬೇಕು, ತಲೆ ಕೆಡಿಸ್ಕೋಬೇಕು ಅದು ಅಲ್ಲೇ ಮೋರ್ ಆಫ್ ಮೆಸೇಜ್ ಆ್ಯಂಡ್ ರೂರಲ್ ಇದರಲ್ಲಿ. ಆ್ಯಂಡ್ ಏನಾಗುತ್ತೆ ಪ್ರತಿಯೊಂದು ಇಂಡಿವಿಜುವಲ್ಗೂ ಒಂದೊಂದು ಇದಿರುತ್ತೆ, ಅದರಲ್ಲಿ ಏನಾದರೂ ಒಂದು ಮಿಸ್ಫೈರ್ ಆದಾಗ, ಒಂದೊಂದು ಎಮೋಷನ್ಸ್ ಮಿಸ್ಫೈರ್ ಆದಾಗ ಅವ್ನ ಮನುಷ್ಯನ ಜೀವನ ಎಷ್ಟು ಇದಾಗುತ್ತೆ, ಇಲ್ಲ ಅವನ ಎಷ್ಟು ತುಳಿಯೋಕ್ಕೆ ನೋಡ್ತಾರೆ, ಅದನ್ನೆಲ್ಲ ತುಳ್ಕೊಂಡು ಮನುಷ್ಯ ಹೆಂಗೆ ನಡೀತಾನೆ ಅನ್ನೋದೇ ಮೋರ್ ಆಫ್ ರಿಯಲಿಸಮ್ ಆಫ್ ಲೈಫ್, ಎಮೋಷನ್ಸ್ ಆಫ್ ಲೈಫ್. ಶಿವಣ್ಣ ನಿಮ್ಮ ಕ್ಯಾರೆಕ್ಟರ್ ಏನು? ಐ ಥಿಂಕ್ ಅದು ಡೈರೆಕ್ಟರ್ ಹೇಳ್ತಾರೆ ಅವಾಗ. ಶಿವಣ್ಣ ಹೇಳೋದು ಕೇಳ್ತಿದ್ರೆ ಶಿವಣ್ಣ ಕರಿಯರಲ್ಲಿ ಇದೊಂದು ಡಿಫ್ರೆಂಟ್ ಸಿನಿಮಾ ಆಗುತ್ತೆ ಅಂತ ಫ್ಯಾನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 100%. ಅದಿನ್ನೂ ಪ್ಲ್ಯಾನ್ ಮಾಡಿಲ್ಲ. ಐ ಥಿಂಕ್ ಆ್ಯಸ್ ಇಟ್ ಈಸ್ ಕನ್ನಡ ಸ್ಟಾರ್ಟ್ ಮಾಡಿದ್ದೀನಿ. ಐ ಥಿಂಕ್ ಐ ವಾಂಟ್ ಡೈರೆಕ್ಟರ್ ಟು ರಿವೀಲ್ ಅದಕ್ಕೆ. ಸರ್ ನೀವು ಸಿನಿಮಾ ತುಂಬ ಪವರ್ಫುಲ್ ಆಗಿದೆ ಸರ್. ಓಕೆ, ಶಿವಪ್ಪ ಎಷ್ಟು ಟ್ಯಾಗ್ಲೈನ್? ಇನ್ನೂ ಟ್ಯಾಗ್ಲೈನ್ ಐ ಥಿಂಕ್ ಇನ್ನೊಂದು ಯೋಚನೆ ಮಾಡ್ತಾ ಇದ್ದೀವಿ. ಅದು அந்த ಕಂಟೆಂಟ್ தான் அது we have to short it and around. ಐ ಥಿಂಕ್ ಮೂರು ಪೋರ್ಷನ್. ಕ್ಯಾರೆಕ್ಟರ್ ನೇಮು ಶಿವಪ್ಪ. ಶಿವಪ್ಪ ಟೈಟಲ್ ಆ್ಯಂಡ್ ಕ್ಯಾರೆಕ್ಟರ್ ಎರಡು. both ಸರ್ ಇದು ಶಿವಪ್ಪ ಮೂರನೇ ಕಣ್ ತೆಗಿಯಪ್ಪ ಅಂತ ಪಿಕ್ಚರ್ ಅಲ್ಲಿ ತೆಗಿತಾರೆ. ಸರ್ ಇದು ಯಾವುದನ್ನ ಇನ್ಸ್ಪೈರ್ ಸ್ಟೋರಿನಾ ಅಥವಾ ಹೇಗೆ? Yeah, from true life incidents. Generally cinema வந்து we used to watch extraordinary people in extraordinary situation. இது வந்து ஃபுல்லாகவே ordinary people, ordinary situation, but extraordinary effects. When they take stand, this is right, this is wrong, people, good people take stand. உங்கள் ப்ரீவியஸ் சினிமாக்கு இதுக்கு என்ன புதுசு இருக்குது? Shivanna is the newest thing for me. That's the greatest thing in this project. எனக்கு கன்னடத்தில் ஃபஸ்ட் ஆமாம், டைரக்ஷன் என்ன புதுசு? இல்லை அதான் இல்லை you know well, Karnataka Chakravarti, he is a samrat in this industry and 122 films he completed. So when I approach him with the script, என்னோட ஒரே சேலஞ்ச் என்னென்னா he should get inspired. அந்த 120ஓட எந்த ரிசம்பிளன்ஸும் வராமல் something new I have to tell him. So by God's grace I think we achieved to some extent. Yeah, and he sincerely advised me, please don't watch any of my films. we will take it very new, we will take a new route, so don't get any impressions of my old movies. But I watched everything. Illa sir, who is me to give an image to him, sir? He will be in a new avatar, sir. 100% new avatar, sir. ಇಲ್ಲ ಪಾಪ ಡೈರೆಕ್ಟರ್ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ಬಟ್ ನಾವು ಅದಕ್ಕೆ ಐ ಥಿಂಕ್ ವಿ ಶುಡ್ ಪುಟ್ ಸಮ್ ಎಫರ್ಟ್ ಟು ಮೇಕ್ ದಟ್ ರೋಲ್ ನ್ಯೂ. ನಮ್ಮ ಎಫರ್ಟ್ ಮುಖ್ಯ. ಅವರ ಒಂದು ಪಾಯಿಂಟ್ ಆಫ್ ವ್ಯೂಲಿಂದ ಹೇಳ್ತಾರೆ, ಇಲ್ಲ ಅವ್ರ ಸ್ಟೈಲಿಂದ ಒಂದು ಹೇಳ್ತಾರೆ, ಅವ್ರ ಸ್ಟೈಲಿಂದ ಆ್ಯಕ್ಟಿಂಗ್ ಅಂತ ಒಂದು ಇದರಲ್ಲಿ ಮಾಡ್ತಾರೆ. ಸೊ ಅದನ್ನು ನಾವು ತಗೊಂಡು ಡೈಜೆಸ್ಟ್ ಮಾಡಿ ನಮ್ಮ ಒಂದು ಮೂಲಕದಲ್ಲಿ ಏನು ಮಾಡ್ಬೋದು ಅನ್ನೋದು. 123 ಬೇರೆ. ಸರ್ ಟೆಕ್ನಿಕಲ್ ಏನು ಸ್ಪೆಷಲ್ ಇರುತ್ತೆ? Sir, we are using almost 3 cameras, sir, for the whole film. So simultaneously we are using 3 cameras. So one scene will happen. We are not going to shoot the scene. The scene will happen. We will place 3 cameras at the same time and it will be done. So it will be very natural, very smooth flowing cuts and everything will be there. ನನಗೆ ಆ್ಯಕ್ಚುಲಾಗಿ ಡೈರೆಕ್ಟ್ ಇವೆಲ್ಲ ಹೇಳಿದ್ದು ಪಾಪ, ಇದು 3 ಕ್ಯಾಮ್ರಾ ಯೂಸ್ ಮಾಡಿ 2 ಇರೋದು ಯೂಶಲಿ. ಬಟ್ 3 ಕ್ಯಾಮ್ರಾ ಐ ಥಿಂಕ್ ಇಟ್ಸ್ ಕ್ವೈಟ್. ಐ ಥಿಂಕ್ ಆಫ್ಟರ್ ರಾಮ್ ಗೋಪಾಲ್ ವರ್ಮಾ ಆದಮೇಲೆ ಐ ಥಿಂಕ್ எஸ் சார், ஒரு சீனை வந்து நம்ம ரிஹர்சல் பண்ணிவிட்டு ஒன்ஸ் அவங்க எனாக்ட் பண்ணிட்டாங்கன்னா ஒரு க்ளோஸ் இருக்கும், ஒரு லாங் இருக்கும், ஒரு ஒயிட் இருக்கும், எல்லாமே முடிஞ்சிடும் சார்.
சீன் வந்து த்ரீ ஆங்கிள்ஸ். அது கோயம்பேடு நம்ம கோலிஸோடலாம் ஐ ஸ்டார்டட் திஸ் பிகாஸ் வி ஷாட் இன் ஆக்சுவல் லொக்கேஷன். வி கான்ட் ரிகர்ஸ் தேர், வி கான்ட் கீப் த ஆம்பியன்ஸ் கண்டினியூட்டி அண்ட் ஆல். ஸோ வி கெப்ட் 3 கேமராஸ் அண்ட் வி டிட் த. ஸோ என்னென்னா இப்போ இந்த கேமராவில் அவுட் போகிற ஒரு ஜூனியர் ஆர்டிஸ்ட் இந்த கேமராவில் கரெக்டாக என்ட்ரி வருவார் க்ளோஸில். ஸோ அந்த கண்டினியூட்டிலாம் வி கான்ட் அச்சீவ் வித் சிங்கிள் கேமரா. அது ஒரு லைவ் ஆம்பியன்ஸ் கிடைக்கும். ஒரு படம் பார்க்குற ஃபீலே வராது. ஏதோ அங்கே யாரோ வாழ்ந்துட்டு இருக்காங்க, நம்ம தூரத்துலேருந்து பார்த்துட்டு இருக்கோன்ற ஒரு எஃபெக்ட்ஸ் கிடைக்கும். ஆமாம் சார். சார் தட் இஸ் த திங் சார். நம்ம வந்து ஒரு தப்பு நடந்துருச்சுன்னா சார், நம்ம வீட்டில் ஒரு சின்ன திருட்டு போயிடுச்சுன்னு வச்சுங்களேன், ஒரு 10 lakhs காணும் அப்படின்னா நம்ம ஏதோ ஒரு கம்ப்ளைண்ட் கொடுக்குறோம், அதை கண்டுபிடிச்சி கொடுத்துட்றாங்க. அந்த 10 lakhs எடுத்தது ஒரு திருடன்னா ஓகே சார். இன்கேஸ் அது ஃப்ரெண்டுன்னா 10 lakhs கிடச்சிரும், அந்த ஃப்ரெண்ட்ஷிப் கிடைக்குமா? அந்த டேமேஜ் இருக்குல்ல, தட் இஸ் மச் பிக்கர். வாட் இஸ் ஹேப்பனிங் இன்சைட் இஸ் மச் பிக்கர், அந்த டேமேஜ். ஸோ அதை தான் இந்த கேரக்டர் வந்து இல்லை சார். நம்ம வந்து வி ஆர் யூஸ் டு, நம்ம வந்து வெளியே நடக்கிற டேமேஜ் பார்த்து தான் சார் பழகிருக்கோம். ஒருத்தர் அடிச்சுட்டா அவனுக்கு எவ்வளோ காயம் பட்டிருக்குன்னு பார்த்து நம்ம வந்து அதுக்கு ஈபிகோ செக்ஷன்லாம் சொல்லி நம்ம பனிஷ்மெண்ட் கொடுக்குறோம். ஆனால் அடித்தவன் யார், அடிக்கிற தூண்டினது எதுன்னு உள்ள ஒரு டேமேஜ் நடந்துருச்சுல்ல, அதுதான் வந்து மோர் எஃபெக்ட், மோர் வேல்யூபிள் அப்படின்னு சொல்கிற ஒரு கேரக்டர் சார். ಡಾಲಿ ಒಂದು ಪಾತ್ರಮ್ಮ. சி when you take stand, இப்போது நம்ம ஒரு 6 வரைகிறோம்னு வச்சுங்களேன், ஒரு 6 இருக்குன்னா நம்ம இங்கே இருந்தால் ஐ வில் டெல் 6. when somebody is against me, opposite me, he will tell 9. but both are true. when we happen to think in terms of other person, then we will have a understanding. So that is the thing. Dali also good man, he is also good man, Shopa is more good. ஆமாம். So when something wrong happens between these good people, that's the story. ಕನ್ನಡ ಕನ್ನಡ ಅನ್ಕೊಂಡಿದ್ವಿ, ನೋಡೋಣ. ಅದು ಇನ್ನಸೆಂಟ್ ರಗಡ್ ಅಷ್ಟೇ, ಸುಮ್ಮನೆ ಹಿಂಗಿರ್ತಾನೆ, ಬಟ್ ಗೊತ್ತಾಗಲ್ಲ. ಅದೇ ಶಿವಪ್ಪ, ಸುಮ್ಮನೆ ಕ್ವೈಟಾಗಿರ್ತಾನೆ ಅಷ್ಟೇ. ಎಲ್ಲದನ್ನೂ ವಾಚ್ ಮಾಡ್ತಾನೆ, ದೇಶನ ಫುಲ್ಲಾಗಿ ವಾಚ್ ಮಾಡ್ತಾನೆ. ಆ ಪಾತ್ರನೇ ಅಂಥ ಕ್ಯಾರೆಕ್ಟರ್. ಯಾಕಂದರೆ ಎಲ್ಲೋ ಒಂದು ಕಡೆ ಎಲ್ಲ ಒಂದು ಪ್ರೀತಿ, ಒಂದು ನೋವು ಎಲ್ಲ ಕಳ್ಕೊಂಡ್ರೆ ವ್ಯಕ್ತಿ. ಶಶಿಕುಮಾರ್ ಪಾತ್ರ ಅದು ಅಷ್ಟೇ, ವೆರಿ ಇಟ್ಸ್ ಅ ಲವ್ಲಿ ಕ್ಯಾರೆಕ್ಟರ್ ಶಶಿಕುಮಾರ್ದು ಅಷ್ಟೇ. ಅದಕ್ಕೆ ಅವರೇ ಮಾಡಬೇಕು, ಶಶಿಕುಮಾರೇ ಮಾಡಬೇಕು. ಆಮೇಲೆ ಫ್ರಮ್ ಮಂಡೇನ ಸ್ಟಾರ್ಟ್ ಮಾಡಿ ತಿರ್ಗಾ 1 ವೀಕು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ ಮದುವೆ ಆಗಬೇಕಾಯ್ತು, ಇದಕ್ಕೋಸ್ಕರ ಕೋವಿಡ್ ಬೇಡ ಸರ್, ಜಾಸ್ತಿ ಜನ ಕರಿಬೇಕು ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಡ, ಎಲ್ಲ ಚೆನ್ನಾಗಿ ಮಾಡೋಣ, ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಯೋಚನೆ. ಸೊ ಅದಕ್ಕೆ ಐ ಥಿಂಕ್ ಅಗೈನ್ ಫ್ರಮ್ 7th or 8th ಇದೊಂದು 1 ವೀಕ್ ಮಾಡ್ತೀವಿ ಅಗೈನ್. ಸರ್, ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಫೆಬ್ರವರಿ ವಿಲ್ ಫಿನಿಶ್ ದ ಶೂಟಿಂಗ್. ಬೈ ಜಾನ್ ಎಂಡ್ ಫೆಬ್ರವರಿ 1st week or 2nd week ವಿಲ್. ಎಸ್ ಸರ್. ಐ ಥಿಂಕ್ ಇನ್ನೂ ಪ್ಲಾನ್ ನಡೀತಾ ಇದೆ ಒಂದು ಹೀರೋಯಿನ್ದು. ಎಲ್ಲರದು ಒಂದು ವಿದಿನ್ 2-3 days ವಿಲ್ ಅನೌನ್ಸ್. ಎಲ್ಲ ಕಡೆ ಮಾತಾಡ್ತಾ ಇದ್ದೀವಿ, ಬಟ್ ಫಿಲ್ಮ್ನವರೇ ಇನ್ನೂ ಯಾವ ಊರಿನವ್ರು ಆದರೆ ಏನು, ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ. ಜಸ್ಟ್ ವೈಸ್ ಕನ್ನಡದವರು ಇದಕ್ಕಂತ ಇದೇ ಮಾಡಿದ್ದೀವಿ ಎಲ್ಲರ ಜೊತೆಲಿ. ಇವಾಗ ಒಂದು ಹೊಸತನ ಬರಲಿ ಅಂತ ಪ್ರಯತ್ನಗಳಿರ್ತವೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅವ್ರನ್ನೂ ಬೇರೆಯವ್ರನ್ನ ಮಾಡಿದಾಗ್ಲೂ ಅದು ಇತ್ತರಬೇಕು. ಬಟ್ 100% ಇಂಡಿಯಾದವರೇ, ಫಾರಿನವರಲ್ಲ, ಸೌತ್ ಇಂಡಿಯಾದವರೇ, ನಾರ್ತ್ ಇಂಡಿಯಾದವರಲ್ಲ. ನನ್ನ ಪಾತ್ರ ಸರ್ ಜೊತೆ ತುಂಬ ಜಾಬಿಯರ್ ಆಗಿ ಆ್ಯಂಡ್ ಇಮೋಷ್ನಲಿ ಭಾಳ ಕನೆಕ್ಟ್ ಆಗಿರುವಂಥ ಪಾತ್ರ. ಇಮೋಷ್ನಲಿ ಭಾಳ ಕನೆಕ್ಟ್ ಆಗಿರುವಂಥ ಪಾತ್ರ. ನಾನು ಹೇಳಬೇಕು ಅಂದರೆ ಮೊದಲನೇ ಬಾರಿ ಕ್ಯಾಮ್ರಾ ಫೇಸ್ ಮಾಡಿದಾಗ ಎಷ್ಟು ನರ್ವಸ್ ಇದ್ನೋ ಅದಕ್ಕಿಂತ ಡಬಲ್ ನರ್ವಸ್ ಇದ್ದೀನಿ ನಾನೀಗ. ಯಾಕೆಂದರೆ ನನಗೆ ಸಿನಿಮಾ ನೋಡೋ ಫ್ರೀಡಮ್ ಸಿಕ್ಕಿದ್ದು ಡಿಗ್ರಿ ಟೈಮಲ್ಲಿ, ಫಸ್ಟ್ ಇಯರ್ ಡಿಗ್ರಿಲಿ. ಆಗ ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು ಸರ್.
ನಮಗೆ ರಿಯಲ್ ಲೈಫಲ್ಲಿ ತುಂಬ ಫ್ರೀಡಮ್ ಸಿಕ್ಕಿತ್ತು. ಒಂದು 10-15 ಸರಿ ಬಂಕ್ ಮಾಡಿ ಹೋಗಿ ನೋಡಿದ್ವಿ ಡಯಾನಾ ಥಿಯೇಟ್ರ್ ಉಡುಪಿಯಲ್ಲಿ, ಕಲ್ಪನಾ ಥಿಯೇಟ್ರಲ್ಲಿ. ಸೊ ಹಾಗಾಗಿ ಅವ್ರ ಜೊತೆ ನನ್ನ ಕೆರಿಯರ್ನ ಬಿಗಿನಿಂಗ್ ಟೈಮಲ್ಲೇ ಸಿಗುತ್ತೆ. ನಾನು 5-6-10 ವರ್ಷ ಆದಮೇಲೆ ಸಿಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಸರ್ ಜೊತೆ ಆ್ಯಕ್ಟ್ ಮಾಡೋ ಆಪರ್ಚುನಿಟಿ. ಬಿಗಿನಿಂಗ್ ಟೈಮಲ್ಲಿ ಸಿಕ್ಕಿದ್ದು. ನಾನು ನಿಜವಾಗ್ಲೂ ಪ್ರಿಪೇರ್ಡ್ ಇಲ್ಲ, ನಿದ್ದೆಗೆ ಸರಿಯಾಗಿ ಬರ್ತಾ ಇಲ್ಲ. ಕಣ್ಣು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಮಂಡೇ ಶೂಟಿಂಗ್ ಅಂದರೆ ಇವಾಗಲೇ ಸರ್ ಎನರ್ಜಿಗೆ ಸ್ವಲ್ಪನಾದರೂ ಮ್ಯಾಚ್ ಆಗಬೇಕಲ್ಲ. ಸೊ ಹಾಗಾಗಿ ಭಾಳ ಎನರ್ಜಿ ಡಿಪ್ಲೀಷನ್ ಆಗ್ತಾ ಇದೆ. ಇವಾಗ ಹೇಗಾದರೂ ಮಾಡಿ ಎನರ್ಜಿ ತೊಗೊಂಬರ್ಬೇಕು. ಬಿಕಾಸ್ ಸರ್ ಜೊತೆ ತೀರಾ ಇಮೋಷ್ನಲಿ ಕನೆಕ್ಟ್ ಆಗಿ ಆ್ಯಂಡ್ ಇನ್ಫ್ಯಾಕ್ಟ್ ಸರ್ ಹತ್ರನೇ ಏನೇನೋ ಮಾತಾಡೋವಂಥ ಪಾತ್ರ ಇದು. ಹಾಗಾಗಿ ಸ್ವಲ್ಪ ಭಯ. ಹೌದು, ಖಂಡಿತವಾಗ್ಲು. ಆ್ಯಂಡ್ ಮೋರ್ ಓವರ್ ಈಸ್ ಎ ಗುಡ್ ಆ್ಯಕ್ಟರ್. ಪಾಪ ಅದು ಒಬ್ಬ ಒಳ್ಳೆ ಆ್ಯಕ್ಟ್ರಿಗೆ ಇರಬೇಕಾದ ಗುಣ ಅದು. ಭಯ ಅನ್ನೋದು ಇವತ್ತು ನಮಗೂ ಯಾಕೆ ಇಷ್ಟೊಂದು 125 ಮಾತ್ರ ಭಯ ಯಾಕೆ ಇರುತ್ತೆ ಅಂದರೆ, ಏನು ನಾವು ಇಷ್ಟು ಮಾಡಿಬಿಟ್ಟಿದ್ದೀವಿ, ಏನು ಮಾಡಿದ್ರು ನಡೆಯುತ್ತೆ ಅಂತಲ್ಲ. ಇವಾಗ ಹಂಗಲ್ಲ, ಏನು ಮಾಡಿದ್ರು ನಡೆಯಲ್ಲ. ಇವಾಗ ನಾವು ನಡೆಸೋಕ್ಕೆ ಪ್ರಯತ್ನ ಪಡಬೇಕಷ್ಟೇ. ವಿ ಹ್ಯಾವ್ ಟು ಬಿ ವೆರಿ ಹಾನೆಸ್ಟ್. ನಾಟ್ ಓನ್ಲಿ ಮೀ, ಎನಿ ಸ್ಟಾರ್ ಇನ್ ದಟ್ ಕೇಸ್. ಇಂಡಿಯಾದಲ್ಲಿ ಯಾವುದೇ ಸ್ಟಾರ್ ಆಗಲಿದೆ, ಏನು ಮಾಡಿದ್ರು ನಡೆಯುತ್ತೆ ಅನ್ನೋದಲ್ಲ. ಅದಕ್ಕೆ ನಾವು ನಡ್ಸಂಗೆ ಮಾಡಬೇಕು, ಜನಗಳು ನೋಡೋಂಗೆ ಮಾಡಬೇಕು. ಇನ್ನೂ ಆ ಭಯ ಭಕ್ತಿ ಇದ್ದರೆ, ನ್ಯಾಯ ವಿನಯ ಭಯ ಭಕ್ತಿ ಅದಿದ್ದರೆ, ಕೊರೋನಾ ಅವ್ರು ಲೆಸನ್ ಕೊಟ್ಟಿದ್ದೆ ಎಲ್ಲರಿಗೂ. ಸೊ ಐ ಥಿಂಕ್ ದಟ್ಸ್ ಗುಡ್. ಯಾಕಂದರೆ ಇವಾಗ ನೋಡಿ ಇವಾಗೆಲ್ಲ OTT ಪ್ಲಾಟ್ಫಾರ್ಮ್ ಬರ್ತದೆ. ನಾವು ವಿ ಆರ್ ಟ್ರೈಂಗ್ ದಟ್ ವಿ ಹ್ಯಾವ್ ಟು ಕಮ್ ಓಪನ್ ದ ಥಿಯೇಟರ್, ಬಿಕಾಸ್ ಅಲ್ಲೂ ಒಂದು ಇಂಡಸ್ಟ್ರಿ ಇದೆ ವೇರ್ ವಿ ಶುಡ್ ನಾಟ್ ಬ್ರೇಕ್ ದಟ್ ಇಂಡಸ್ಟ್ರಿ. ಎಲ್ಲೊಂದು OTT ಪ್ಲಾಟ್ಫಾರ್ಮ್ಗೋಸ್ಕರ ಮಾಡೋದಲ್ಲ. ಅವಾಗ ಒಳ್ಳೆ ಸಿನಿಮಾ ಬಂತು. ಇವಾಗ ಸೂರ್ಯದು ಒಂದು ಫಿಲ್ಮ್ ಬಂತು. ದಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್. ವಿ ಲಾಸ್ಟ್ ಇಟ್ ಇನ್ ದ ಬಿಗ್ ಸ್ಕ್ರೀನ್ ಅಷ್ಟೇ. ಇಟ್ ವಾಸ್ ಸೋ ನೈಸ್ ಟು ವಾಚ್. ವಿಜುವಲಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಕನ್ನಡದಲ್ಲಿ ಮಾಡ್ತಾರಲ್ಲ, ಡಬ್ಬಿಂಗ್ ಮಾಡ್ತಾರಲ್ಲ. ಇಲ್ಲ ಬರ್ತದೆ, ಕನ್ನಡ ಬರುತ್ತಲ್ಲ ಅವರು. ಹಂಗಲ್ಲ, ಐ ಥಿಂಕ್ ಒಂದು ಸತಿ ಆ ಥರ ಸಬ್ಜೆಕ್ಟ್ ಮಾಡಿದ್ಮೇಲೆ ತಿರ್ಗಿ ಯಾರು ಮಾಡೋಕ್ಕೆ ಹೋಗ್ಬಾರ್ದು. ಬೆಟರ್ ವಿ ಶುಡ್, ಬಿಕಾಸ್ ಸೂರ್ಯ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದನ್ನ ಮುಟ್ಟಕ್ಕೆ ಸಮ್ ಫಿಲ್ಮ್ಸ್ ಚೆನ್ನಾಗಿ ಮಾಡಿರೋ ಫಿಲ್ಮ್ಸ್ ಮುಟ್ಟಕ್ಕೆ ಹೋಗ್ಬಾರ್ದು. ರುದ್ರಾಕ್ಷಿ ಸೌಂಡ್ ಮಾಡ್ತಿದೆ, ಏನದು ಸ್ಪೆಷಲ್ ಅದ್ರದ್ದು? ಸುಮ್ಮನೆ ಇವಾಗ ನಿಮ್ಗೆ ಕೇಳ್ತಲ್ಲ ಸೌಂಡು, ಎಲ್ಲರಿಗೂ ಕೇಳಲಿ ಅಂತ. ಮರಾಠಿ ಪ್ರಾಧಿಕಾರ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಿದೆ. ಸುಮಾರು ಜನ ಬೇಡ ಐ ಥಿಂಕ್ ಎಲ್ಲರೂ ಟಿ ವಿಲಿ ನೀವೇ ಮಾತಾಡ್ತಾ ಇದ್ದೀರಲ್ಲ ಎಲ್ಲರೂ. ಅಲ್ಲಿ ಯಾರೋ ಕೇಳಿದಿರ್ತಾರೆ, ಯಾರು ಆರ್ಟಿಸ್ಟ್ ಯಾರು ಮಾತಾಡಲ್ಲ ಅಂದರೆ ನಾವು ಏನು ಮಾತಾಡೋದು ಹೇಳಿ. ಐ ಥಿಂಕ್ ಎವ್ರಿಬಡಿ ನೋಸ್ ಏನಂತ ಅವ್ರಿಗೆ ಗೊತ್ತಿರಬೇಕು. ಇದು ಪ್ರತಿಯೊಂದು ಇಂಡಿವಿಜುವಲ್ ಒಪಿನಿಯನ್ನು. ಎಲ್ಲರೂ ಕಷ್ಟದಲ್ಲಿದ್ದಾಗ ಎಲ್ರಿಗೂ ಒಳ್ಳೇದಾಗಬೇಕನ್ನೋದೇ ನಮ್ಮ ಒಂದು ಇಷ್ಟ. ಹೊತ್ತು ವಿ ಕಾಂಟ್ ಸೇ ಇದಕ್ಕೆ ಇವ್ರಿಗೆ ಮಾಡಬೇಡಿ ಅವ್ರಿಗೆ ಮಾಡಬೇಡಿ ಅನ್ನೋದು ನಾವೇ ಯಾರು. ನಾವು ಹೆಲ್ಪ್ ಕೇಳಿದ್ದೀವಲ್ಲ, ನಾವು ನಮ್ಮ ಕಡೆಯಿಂದ ನಾವು CMಗೆ ಒಂದು ಮನವಿ ಕೊಟ್ಟಿದ್ದೀವಿ. ನಾವು ಕಾಯ್ತಾ ಇದ್ದೀವಿ. ಯಾಕಂದರೆ ನಾವು ಬಿಕಾಸ್ ಅದಾದಮೇಲೆ ನಾವು ಯಾರೂ ಬ್ಲೇಮ್ ಮಾಡಲ್ಲ, ಸಿಸ್ಟಮ್ನ ಬ್ಲೇಮ್ ಮಾಡಲ್ಲ, ಜನಗಳನ್ನ ಬ್ಲೇಮ್ ಮಾಡಲ್ಲ. ಯಾಕಂದರೆ ಎಲ್ರೂ ಅವ್ರದ್ದೇ ಆದ ಒಂದು ಪ್ರಾಬ್ಲಮ್ಸ್ಲಿದ್ದಾರೆ. ಫ್ಲಡ್ಸ್ ಬಂತು, ಅಲ್ಲೊಂದು ಪ್ರಾಬ್ಲಮ್ ಇದೆ ಪಾಪ, ಅದನ್ನು ನಾವು ಕಾಪಾಡಬೇಕು. ಈ ಕಡೆ ಬಂದ್ಬಿಟ್ಟು ಒಂದು ಕಡೆಯಿಂದ ಕೋವಿಡ್ ರೈಸ್ ಆಯಿತು, ಇವಾಗ ಕಮ್ಮಿ ಆಯಿತು. ನೀವೇ ಟಿ ವಿಲಿ ಹೇಳ್ತಿದ್ದಲ್ಲ ಏರಿಕೆ ಇಳಿಕೆ. ಯಾಕೆ ಇಳಿಕೆ ಅಂತನೋ ಇಲ್ವೋ ಗೊತ್ತಿಲ್ಲ. ಅದು ಇಳಿಕೆ ಆಗೋದು ಒಳ್ಳೆಯದು ಅಂತ ನಮ್ಮ ಫೀಲಿಂಗು. ಐ ಥಿಂಕ್ ಅದು ಐ ಥಿಂಕ್ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಷ್ಟೇ. ಬಟ್ ಇದ್ರಲ್ಲಿ ಐ ಥಿಂಕ್ ಬೇಸಿಕಲಿ ವಾಟ್ ಅಂದರೆ ಎಲ್ರಿಗೂ ಸಹಾಯ ಆಗಬೇಕು ಅಷ್ಟೇ. ಮೇಯ್ನ್ ನೋಷನ್ ಅಂದರೆ ಎಲ್ರಿಗೂ ಹೆಲ್ಪ್ ಆಗಬೇಕು. ಬಟ್ ಕರ್ನಾಟಕ ನಮ್ಮದೇ, ನಾವು ಕರ್ನಾಟಕದಲ್ಲಿ ಕನ್ನಡಕ್ಕೆ ಐ ಥಿಂಕ್ ನಮ್ಮವ್ರಿಗೆ ಚೆನ್ನಾಗಿರಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಅದು ಐ ಥಿಂಕ್ ಬೇಸಿಕಲಿ ಇದರಲ್ಲಿ ಜಾತಿ ಬರಬಾರ್ದು, ಜಾತಿ ಅನ್ನೋದು ಬರಬಾರ್ದು. ಐ ಥಿಂಕ್ ಯು ಶುಡ್ ಥಿಂಕ್ ಆ್ಯಸ್ ಎ ಹ್ಯೂಮನ್. ಒಬ್ಬ ಮನುಷ್ಯ ಇಂಡಿವಿಜುವಲ್ ಹ್ಯೂಮನ್ ಆಗಿ ಥಿಂಕ್ ಮಾಡಬೇಕೇ ಹೊರತು ನಾಟ್ ಲೈಕ್ ಎನಿಥಿಂಗ್ ಎಲ್ಸ್. ಐ ಥಿಂಕ್ ಅದೆಲ್ಲ ಹೊರತುಪಡಿತು ನಾವು ಮಾಡಬೇಕಷ್ಟೆ. ಇನ್ನೂ ಏನೂ ಆಗಿಲ್ಲ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಬಿಕಾಸ್ ಆಫ್ ಐ ಡೋಂಟ್ ನೋ, ಮೈಟ್ ಬಿ ಅವ್ರು ಮಾತಾಡ್ತಿರ್ಬೋದು. ಯಾಕಂದ್ರೆ ಚೇಂಬರಲ್ಲಿ ನಾವು ಕೇಳಿರೋದು ಇಂಡಸ್ಟ್ರಿ ಫುಲ್ಲಾಗೆ ಫ್ರಮ್ ಎಕ್ಸಿಬಿಟರಿಂದ ಹಿಡಿದು ಎಲ್ಲ ಪ್ಯಾಕೇಜ್ ಥರ ಮಾತಾಡಿದ್ದೀವಿ. ಐ ಥಿಂಕ್ ಅವ್ರು ಮಾತಾಡ್ತಾರೆ ಇಂಡಿವಿಜುವಲಾಗಿ. ಪ್ರತಿಯೊಂದು ಸತಿ ನಾವು ಕೂತ್ಕೊಂಡು ಇಟ್ ಶುಡ್ ನಾಟ್ ಬಿಕಮ್ ಎ ನ್ಯೂಸ್ ಜಸ್ಟ್ ಗೋಯಿಂಗ್ ಆ್ಯಂಡ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಟು ದೆಮ್. ಒಂದು ಸತಿ ಹೇಳಿದ ಮೇಲೆ ಪಾಪ ಅವ್ರಿಗೂ ಆ ಪ್ರೆಷರ್ ಇರುತ್ತೆ. ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ್ಯಾಟ್ ಅಷ್ಟೇ.